ಕೇಳುಗರೆ ನಮಸ್ಕಾರ. ಬದುಕಿಗೆ ಕನಸು ಬೇಕು. ಆದರೆ ಈ ಕನಸು ನಮಗೆ ಅರ್ಥನೇ ಆಗೋದಿಲ್ಲ. ಅನೇಕ ಸಂದರ್ಭದಲ್ಲಿ ಮನುಷ್ಯರು ಕನಸನ್ನೇ ಕಾಣೋದಿಲ್ಲ. ಆದರೆ ನೀವು ಕನಸನ್ನು ಕಾಣದೇ ಇದ್ದರೆ ನಿಮ್ಮ ಬಯಕೆಗಳು ಈಡೇರೋದಾದರೂ ಹೇಗೆ? ಒಮ್ಮೆ ನಾನು ಒಂದು ಪುಸ್ತಕವನ್ನು ಓದ್ತಾ ಇದ್ದೆ. ಹಿಲರಿ ಬೆಲಕ್ ಅಂತಕ್ಕಂಥ ಒಬ್ಬ ಲೇಖಕ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಅವನ ಪಕ್ಕದಲ್ಲಿ ಅವನು ಬರೆದ ಒಂದು ಪುಸ್ತಕವನ್ನು ಓದ್ತಾ ಇರ್ತಾನೆ. ಅವನು ಒಂದು ಕ್ಷಣ ಮೈ ಮರೆತು ಕನಸು ಕಾಣೋದಕ್ಕೆ ಆರಂಭ ಮಾಡ್ತಾನೆ. ಅಲ್ಲ, ನಾನು ಒಬ್ಬ ಸಾಮಾನ್ಯ ಲೇಖಕ, ನನ್ನ ಪುಸ್ತಕ ರೈಲಿನಲ್ಲಿ ಒಬ್ಬ ವ್ಯಕ್ತಿ ಕೊಂಡುಕೊಂಡು ಓದ್ತಾ ಇದ್ದಾನಂದರೆ ನಾನು ನಾಳೆ ಎಂತಹ ದೊಡ್ಡ ಲೇಖಕನಾಗಬಹುದು ಅಂಥೇಳಿ ಅನಿಸುತ್ತೆ. ಅವನು ಹಾಗೆ ಕನಸು ಕಾಣ್ತಾ ಕಾಣ್ತಾ ಈ ವ್ಯಕ್ತಿ ನನ್ನ ಪುಸ್ತಕವನ್ನು ಬೇರೆಯವರ ಎದುರಿಗೆ ಹೇಳ್ತಾನೆ. ನಾನು ಹಿಲರಿ ಬೆಲಾಕ್ ಅಂತಕ್ಕಂಥವನ ಪುಸ್ತಕವನ್ನು ಓದಿದೆ, ಅದು ಭಾಳ ಅದ್ಭುತವಾಗಿದೆ. ಹೀಗೆ ಆ ಕೇಳಿದ ವ್ಯಕ್ತಿ ಆ ಪುಸ್ತಕವನ್ನು ಓದಿ ಮತ್ತೆ 10 ಜನರಿಗೆ ಹೇಳ್ತಾನೆ. ಆ 10 ಜನ 100 ಜನರಿಗೆ, ಆ 100 ಜನರು 1000 ಜನರಿಗೆ. ಹೀಗೆ ಅವನು ಮಿತಿಯೇ ಇಲ್ಲದ ಕನಸನ್ನು ಕಾಣ್ತಾ ಇರ್ತಾನೆ. ಆಗ ಅವನು ಆ ವ್ಯಕ್ತಿಗೆ ಕೇಳ್ತಾನೆ, ಸ್ವಾಮಿ, ಈ ಪುಸ್ತಕವನ್ನು ಎಲ್ಲಿ ಖರೀದಿ ಮಾಡಿದ್ರಿ ಅಂತ. ಇಲ್ಲ, ನಾನು ರೈಲಿನಲ್ಲಿ ಪ್ರಯಾಣ ಮಾಡಬೇಕು ಅಂತೇಳಿ ಅಂದ್ಕೊಂಡು ಹತ್ತಕ್ಕೆ ಮುಂಚೆ ಅಂಗಡಿಯವನಿಗೆ ಯಾವುದೋ ಒಂದು ಪುಸ್ತಕ ಕೇಳಿದೆ. ಇಲ್ಲ, ಆ ಪುಸ್ತಕ ಇಲ್ಲ, ಅದರ ಬದಲಿಗೆ ಈ ಪುಸ್ತಕ ಇದೆ ಅಂತ ಒತ್ತಾಯದಿಂದ ಕೊಟ್ಟ. ಹಾಗಾಗಿ ನಾನು ಇದನ್ನು ಖರೀದಿ ಮಾಡ್ಕೊಂಡ್ಬಂದೆ. ಸರಿ, ಹೇಗಿದೆ ಇದರ ಪುಸ್ತಕ? ಇಲ್ಲ, ಇದೇನು ಅಷ್ಟು ಒಳ್ಳೆಯ ಪುಸ್ತಕವಲ್ಲ. ಯಾವುದೋ ಪತ್ರಿಕೆಯಲ್ಲಿನ ಲೇಖನಗಳನ್ನು ಕದ್ದು ಬರೆದ ಹಾಗಿದೆ ಅಂತ ಪುಸ್ತಕದ ಬಗ್ಗೆ ಹೀನಾಯವಾಗಿ ಮಾತಾಡಿದಾಗ ಅವನ ಕನಸು ಜರ್ರಂತ ಜಾರಿ ಅವನು ವಾಸ್ತವಕ್ಕೆ ಬಂದ. ಹೀಗೆ ಕನಸು ಒಬ್ಬ ವ್ಯಕ್ತಿಯನ್ನ ಒಂದು ಕ್ಷಣದಲ್ಲಿ ಮೈಮರೆಸುತ್ತೆ. ಹಾಗಾಗಿ ನಾವು ಪ್ರತಿದಿನ ರಾತ್ರಿ ಮಲಗಿದಾಗ ನಮಗೆ ಎಷ್ಟೋ ಕನಸುಗಳು ಬೀಳುತ್ತವೆ. ಆದರೆ ಆ ಯಾವ ಕನಸುಗಳು ನಮಗೆ ಅರ್ಥ ಆಗೋದಿಲ್ಲ. ನಾವು ನಡೆಯುವಾಗ, ನಾವು ಒಬ್ಬರೇ ಕುಳಿತಾಗ, ಏನೋ ಆಲೋಚನೆ ಮಾಡುತ್ತಿರುವಾಗ ನಮಗೆ ಯಾವುದೋ ಒಂದು ರೀತಿಯ ಭ್ರಮೆಯೋ ಕನಸೋ ನಮಗೆ ಅದು ಅನಿಸೋದೇ ಇಲ್ಲ. ನಾವು ಆಲೋಚನೆಯಲ್ಲಿ ಗಂಭೀರವಾಗಿ ಮುಳುಗಿಬಿಡುತ್ತೇವೆ. ಹಾಗೆ ಒಬ್ಬ ಸೋಮಾರಿ ಏನೂ ಕೆಲಸ ಇಲ್ಲದೆ ಕೂತ್ಕೊಂಡಿದ್ದ. ಒಬ್ಬ ಊರಿನ ಗೌಡ ಬಂದು, ಏನಯ್ಯ, ಒಂದು ಮಡಕೆ ಇದೆ, ಹೊತ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ರು. ಆಯಿತು ಬುದ್ಧಿ, ಹೊತ್ಕೊಂಡು ಹೋಗ್ತೀನಿ, ಕೂಲಿ ಏನು ಕೊಡ್ತೀರಾ ಅಂತ ಕೇಳಿದರು. ಅದಕ್ಕೆ ಆ ವ್ಯಕ್ತಿ ಹೇಳಿದ, ನಿನಗೆ ಒಂದು 100 ರೂಪಾಯಿ ಕೊಡ್ತೀನಿ, ನೀನು ಹೊತ್ಕೊಂಡು ಪಕ್ಕದ ಹಳ್ಳಿಗೆ ಬರಬೇಕು ಅನ್ನ. ಆಯಿತು ಅಂಥೇಳಿ ಆ ಮಣ್ಣಿನ ದೊಡ್ಡ ಮಡಿಕೆಯಲ್ಲಿ ಹಳೇ ತುಪ್ಪ ತುಂಬಿತ್ತು. ಆ ತುಪ್ಪದ ಮಡಿಕೆಯನ್ನು ಎತ್ಕೊಂಡು ಅವನು ಹೋಗ್ತಾ ಇರುವಾಗ ಅವನು ಆಲೋಚನೆ ಮಾಡ್ದ, ಒಂದು ಕನಸು ಕಾಣಕ್ಕೆ ಶುರು ಮಾಡ್ದ. 100 ರೂಪಾಯಿ ತೊಗೊಂಡೋಗಿ ಒಂದು 10 ಕೋಳಿ ತಗೊಂಡ್ರೆ 10 ಕೋಳಿ 50 100 ಮೊಟ್ಟೆ ಇಟ್ಟರೆ ಅವು 200 ಆಗ್ತವೆ, 300 ಆಗ್ತವೆ, 1000 ಆಗ್ತವೆ. ಅವೆಲ್ಲವೂ ಇಟ್ಟರೆ 10,000 ಆಗ್ತವೆ, 20,000 ಆಗ್ತವೆ, 1,00,000 ಆಗ್ತವೆ ಅಂಥೇಳಿ ಕನಸು ಕಂಡ. ನಂತರ ಎಲ್ಲ ಕೋಳಿಗಳನ್ನು ಮಾರಿ ಒಂದು 10-20 ಕುರಿ ತೊಗೊಂಡ್ರೆ ಅವು 2-3 ವರ್ಷಕ್ಕೆ ಒಂದು 200-300 ಕುರಿ ಆಗ್ತವೆ. ಆ 200-300 ಕುರಿಗಳನ್ನು ಮಾರಿ ಒಂದು 10 ಎಕರೆ ಜಮೀನು, ಒಂದು ಜೊತೆ ಎತ್ತನ್ನು ತಗೊಂಡು ನಾನು ವ್ಯವಸಾಯ ಮಾಡಿ ಅಗರ್ಭ ಶ್ರೀಮಂತನಾಗ್ಬೋದು, ಜಮೀನ್ದಾರ ಆಗ್ಬೋದು ಅಂತ ಕನಸು ಕಾಣ್ತಾನೆ. ಹಾಗೆ ಈ ಭೂಮಿ ಸಕ್ಕ ಮೇಲೆ ಮದುವೆ ಆಗಬೇಕು, ಮದುವೆ ಆದಮೇಲೆ ಮಕ್ಕಳಾಗ್ತಾರೆ,
ಮಕ್ಕಳಾದಾಗ ಭೂಮಿ ಪಾಲ್ ಕೇಳಿದರೆ ಬೇಡ ಅಂಥೇಳಿ ಜೋರಾಗಿ ತಲೆಯಲ್ಲಾಡಿಸ್ತಾನೆ. ತಲೆ ಮೇಲಿದ್ದ ಆ ತುಪ್ಪದ ಮಡಕೆ ತೆಳಗೆ ಬೀಳುತ್ತೆ, ಒಡೆದೋಗುತ್ತೆ. ಒಡೆದ ಮಡಕೆಯನ್ನು ಕಂಡು ಗೌಡ ಸಿಟ್ಟಿಂದ ಜಾಡಿಸಿ ಬದಿತಾನೆ. ಆಗ ಅವನು ವಾಸ್ತವಕ್ಕೆ ಬರ್ತಾನೆ. ನಮ್ಮ ಕನಸುಗಳು ಇವಾಗಬಾರದು.